Hello friends, welcome back to my YouTube channel. ಇವತ್ತಿನ ವಿಡಿಯೋ ಒಳಗ ನಾವ IAS ಪ್ರಿಪರೇಷನ್ 2025 ಗೆ ಯಾವ ತರ ಒಂದು ಸ್ಟ್ರಾಟಜಿ ಇರಬೇಕು, ಯಾವ್ಯಾವ ಸಬ್ಜೆಕ್ಟ್ ನ ಹೆಂಗ್ ಕವರ್ ಮಾಡಬೇಕು, ಪ್ರಿಲಿಮ್ಸ್ ಜೊತೆ ಮೇನ್ಸ್ ಆಪ್ಷನಲ್ ನ ಯಾವ ತರ ಕವರ್ ಮಾಡ್ಕೋಬೇಕು, ಒಂದು ಸ್ಟ್ರಾಟಜಿ ಒಂದು ಟೈಮ್ ಟೇಬಲ್ ನ ನಾನು ಇವತ್ತಿನ ವಿಡಿಯೋ ಒಳಗ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಅಂಡ್ ಇನ್ನವರೆಗೂ ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ UPSC 2025 ಮೇ 25ನೇ ತಾರೀಕು ಪರೀಕ್ಷೆ ಅದ. 8 ತಿಂಗಳ ಟೈಮ್ ಅದ. ಹಾರ್ಡ್ ವರ್ಕ್ ಮಾಡೋರ್ಗೆ ಅಂಡ್ ಪ್ರತಿದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಸ್ಟಡಿ ಮಾಡೋರ್ಗೆ 8 ತಿಂಗಳನು ಬಹಳನ ಐತಿ. ಸೊ ನೀವೇನಾರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತೀರಿ, ಹಾರ್ಡ್ ವರ್ಕ್ ಮಾಡ್ತೀರಿ ಅಂತಂದ್ರ ಡೆಫಿನೆಟ್ಲಿ 8 ಮಂತ್ಸ್ ಒಳಗ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತದ. ಸೊ ಹಿಂಗಾಗಿ ಯಾವ ತರ ಒಂದು ಪ್ಲಾನ್ ನ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಾಗ ನೋಡೋಣ. ಸೊ ಸಬ್ಜೆಕ್ಟ್ ಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ನಾವೊಂದು ಟೈಮ್ ಟೇಬಲ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕತ್ತೀನಿ. ಸಬ್ಜೆಕ್ಟ್ ಗಳನ್ನ ನೀವು ಚೇಂಜ್ ನ ಮಾಡ್ಕೋಬಹುದು. ಈಗ ಸೆಪ್ಟೆಂಬರ್ ಅಂತೂ ಮುಗಿದ್ ಹೋತು. ಲಾಸ್ಟ್ 2-3 ದಿನ ಟೈಮ್ ಐತಿ. ಅಷ್ಟು ಬಿಟ್ರೆ ಟೈಮ್ ಅಂತೂ ಇಲ್ಲ. ನೆಕ್ಸ್ಟ್ ಅಕ್ಟೋಬರ್ ಇಂದ ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಸ್ಟಾರ್ಟ್ ಮಾಡ್ಕೊಳ್ರಿ. ಇನ್ನೊಂದ್ 2-3 ದಿನ ಟೈಮ್ ಉಳ್ದದ. ಸೊ ನಿದ್ದಿ ಮಾಡ್ಬೇಕಾ ಮಾಡ್ರಿ, ಮೂವಿಗೆ ಹೋಗ್ಬೇಕಾ ಹೋಗ್ರಿ, ಏನೇನ್ ನಿಮಗೆ ಟೈಮ್ ಸ್ಪೆಂಡ್ ಮಾಡೋದೈತ್ಲ ಅದನ್ನೆಲ್ಲ ಮುಗಿಸ್ಬಿಡ್ರಿ. ಸೊ ಅಕ್ಟೋಬರ್ ಇಂದ ಸ್ಟ್ರಿಕ್ಟ್ ಆಗಿ ನೀವು ಸ್ಟಡಿ ಮಾಡಕ್ ಕೂರ್ಬೇಕಾಗ್ತದ. ಅಂಡ್ ಐ ಹೋಪ್ ಆಲ್ರೆಡಿ ಯಾರ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಕ್ ನಿಂತೀರಿ ಅವ್ರ ಕಡೆ ಎಲ್ಲಾ ಬುಕ್ ಲಿಸ್ಟ್ ಅದಾವು, ಸಿಲೆಬಸ್ ಎಲ್ಲ ಐತಿ ಅನ್ಕೋತೇನೆ. ಅಂಡ್ ನಾನು ಪ್ರಿವಿಯಸ್ ಇಯರ್ ವಿಡಿಯೋಸ್ ನೀವೆಲ್ಲ ನೋಡಾತೀರಿ ಅನ್ಕೊಂಡೇನಿ. ಸೊ ಅಕ್ಟೋಬರ್ ಇಂದ ಮೇ ವರ್ಗಿನ ಒಂದು ಜರ್ನಿ, ಆಕ್ಚುಲಿ ಮೇ ಅಷ್ಟಲ್ಲ ನೆಕ್ಸ್ಟ್ ಸೆಪ್ಟೆಂಬರ್ ವರ್ಗಿನ ಒಂದು ಜರ್ನಿನ ನಾವ ಯಾವ ತರ ಮೇನ್ಸ್ ಅದನ್ನು ಕವರ್ ಮಾಡ್ಕೋಬಹುದು ಪ್ರಿಲಿಮ್ಸ್ ಜೊತೆ ಅಂತ ಹೇಳಿ ನೋಡ್ಕೊಂತ ಹೋಗೋಣ. ಈಗ ನೆಕ್ಸ್ಟ್ ಅಕ್ಟೋಬರ್ ಮಂತ್ ಒಳಗ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀರ ಅನ್ಕೊಡ್ರಿ. ಓಕೆ, ನೀವು ಜಿಯೋಗ್ರಫಿ ಇಲ್ಲಾಂದ್ರೆ ನೀವು ಹಿಸ್ಟ್ರಿನೂ ಓದ್ಕೋಬಹುದು. ಸಬ್ಜೆಕ್ಟ್ ನ ನೀವು ಚೇಂಜ್ ಮಾಡ್ಕೋಬಹುದು ಅಂತ ಮೊದ್ಲ ಹೇಳೇನ ಅದ್ರ ಸಲುವಾಗಿ. ಈಗ ಅಕ್ಟೋಬರ್ ಒಳಗ ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡ್ತೀರಿ. ಅದ್ರ ಜೊತೆ ಆಪ್ಷನಲ್ ನ ನೀವು ಸ್ಟಡಿ ಮಾಡ್ಬೇಕಾಗ್ತದ. ಆಪ್ಷನಲ್ ಯಾಕೆ ಹೇಳತ್ತೇನಂದ್ರ ಆಗಸ್ಟ್ ಮಂತ್ ಒಳಗ ನಿಮ್ಮ ಒಂದು ಮೇನ್ಸ್ ಪರೀಕ್ಷೆ ಇರೋದ್ರಿಂದ ಎಲ್ಲಾ ನಾನು 3 ಮಂತ್ಸ್ ಒಳಗ ಕವರ್ ಮಾಡ್ತೇನಿ ಅಂತಂದ್ರ ನಿಮಗ್ ಬಾಳ ಡಿಫಿಕಲ್ಟ್ ಆಕೈತಿ. ಹಿಂಗಾಗಿ ನೀವ್ ಏನ್ ಮಾಡ್ಬೇಕಂದ್ರ ಒಂದು 50% ಆದ್ರೂ ನಿಮ್ದ ಆಪ್ಷನಲ್ ಸಿಲೆಬಸ್ ನ ನೀವು ಪ್ರಿಲಿಮ್ಸ್ ಟೈಮ್ ಒಳಗನ ಕವರ್ ಮಾಡ್ಕೋಬೇಕಾಗ್ತದ. ಸೊ ಅಕ್ಟೋಬರ್ ತಿಂಗಳೊಳಗ ನೀವು ಜಿಯೋಗ್ರಫಿ ಓದೋದು ಮುಗಿಸ್ಕೋತೀರಿ. ಆಪ್ಷನಲ್ ಓದಾಕ್ ಸ್ಟಾರ್ಟ್ ಮಾಡ್ತಾರಿ. ಜೊತೆಗೆ ಕರೆಂಟ್ ಅಫೇರ್ಸ್ ಹೆಂಗ್ ಅಂತಂದ್ರ ಅದು ಫಿಕ್ಸ್ ಅದ. ಪ್ರತಿ ದಿನ, ಪ್ರತಿ ವಾರ, ಪ್ರತಿ ಮಂತ್, ಎವ್ರಿ ಡೇ ನೀವು ಕರೆಂಟ್ ಅಫೇರ್ಸ್ ಅಂತೂ ಓದ್ಲೇಬೇಕಾಗ್ತದ. ಸೊ ಕರೆಂಟ್ ಅಫೇರ್ಸ್ ಎಂಡ್ ಆಫ್ ದಿ ಡೇ ರಿವಿಷನ್. ಇನ್ನು ರಿವಿಷನ್ ಬಗ್ಗೆ ಅಂತೂ ನಾ 2-3 ವಿಡಿಯೋಸ್ ಮಾಡೇನಿ. ಪ್ರತಿ ದಿನದ ರಿವಿಷನ್ ಹೆಂಗ, ವೀಕ್ಲಿ ರಿವಿಷನ್ ಹೆಂಗ, ಮಂತ್ಲಿ ರಿವಿಷನ್ ಹೆಂಗ, ಒಂದು ವರ್ಷದ ರಿವಿಷನ್ ಹೆಂಗ. ಸೊ ಇನ್ ಡೀಟೇಲ್ಡ್ ಆಗಿ ನಾನು ಪ್ರಿವಿಯಸ್ ವಿಡಿಯೋ ಒಳಗ್ ಮಾಡೇನಿ. ರಿವಿಷನ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಒಂದ್ಸಲ ಆ ವಿಡಿಯೋನ ನೋಡ್ಕೊಳ್ರಿ, ಈಸಿ ಆಗ್ತೈತಿ ನಿಮಗ. ಸೊ ಇದಿಷ್ಟು ಅಕ್ಟೋಬರ್ ಮಂತ್ ಒಳಗ್ ನೀವು ಮಾಡ್ತೀರಿ. ದೆನ್ ನವೆಂಬರ್ ಒಳಗ ಎಕನಾಮಿ ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ ಜೊತೆಗೆ ಕರೆಂಟ್ ಅಫೇರ್ಸ್ ಅಂಡ್ ರಿವಿಷನ್. ನೆಕ್ಸ್ಟ್ ಡಿಸೆಂಬರ್ ಒಳಗ ಪಾಲಿಟಿ ಪ್ಲಸ್ ಆಪ್ಷನಲ್ ಪ್ಲಸ್ ಕರೆಂಟ್ ಅಫೇರ್ಸ್ ಅಂಡ್ ರಿವಿಷನ್ ಮಾತ್ರ ಸ್ಕಿಪ್ ಮಾಡ್ದಂಗ್, ಬೇಕಾದ್ರೆ ಕಡಿಮೆ ಓದ್ರಿ ನಡೀತೈತಿ, ರಿವಿಷನ್ ನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇನ್ನ ಜನವರಿ ಮಂತ್ ಒಳಗ ಹಿಸ್ಟ್ರಿ ಆಪ್ಷನಲ್ ಪ್ಲಸ್ ಎಥಿಕ್ಸ್ ಗೆ ಸ್ವಲ್ಪ ಫೋಕಸ್ ಕೊಡ್ರಿ. ಎಥಿಕ್ಸ್ ಸ್ವಲ್ಪ ಸಿಲೆಬಸ್ ನ ಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಇನ್ನ ಫೆಬ್ರವರಿ ಮಂತ್ ಒಳಗ ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ಲಸ್ ರಿವಿಷನ್. ಎನ್ವೈರನ್ಮೆಂಟ್ ಮತ್ತ ಸೈನ್ಸ್ ಅಂಡ್ ಟೆಕ್ ಏನೈತ್ಲಾ ಆಲ್ಮೋಸ್ಟ್ ನಿಮ್ದ ಕರೆಂಟ್ ಅಫೇರ್ಸ್ ಒಳಗನ ಕವರ್ ಆಗಿರ್ತೈತಿ. ಬಟ್ ಥೇರಿ ಪೋರ್ಷನ್ ಏನಿರ್ತೈತ್ಲಾ ಅದನ್ನ ಕವರ್ ಮಾಡ್ಕೊಳ್ರಿ ಫೆಬ್ರವರಿ ಮಂತ್ ಒಳಗ. ಮಾರ್ಚ್ ಮಂತ್ ಒಳಗ ಏನೇನು ಒಂದಷ್ಟು ನೀವು ಪೆಂಡಿಂಗ್ ಸಿಲೆಬಸ್ ಗಳು ಇರ್ತಾವಲ್ಲ, ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಮತ್ ಯಾವ್ಯಾವ ಸಬ್ಜೆಕ್ಟ್ ಒಳಗ್ ನೀವ್ ಏನಾರ ಸ್ಕಿಪ್ ಮಾಡಿರಿ, ಮಿಸ್ಲೇನಿಯಸ್ ಸಬ್ಜೆಕ್ಟ್ ಯಾವ್ಯಾವ ಇರ್ತಾವಲ್ಲ, ಸ್ಕೋರಿಂಗ್ ಏನೇನ್ ಟಾಪಿಕ್ ಗಳು ಇರ್ತಾವಲ್ಲ ಅದನ್ನ ಎಲ್ಲಾನು ನೀವು ಮಾರ್ಚ್ ಒಳಗ ಪೆಂಡಿಂಗ್ ಸಬ್ಜೆಕ್ಟ್ ನ ಮುಗಿಸ್ಕೊಂಡ ರಿವಿಷನ್ ನ ಮಾಡ್ಕೊಳ್ರಿ. ಕಮಿಂಗ್ ಟು ಏಪ್ರಿಲ್ ಅಂಡ್ ಮೇ, ಬಹಳ ಪ್ರಿಸಿಯಸ್ ಟೈಮ್ ಇದೆ. ಏಪ್ರಿಲ್ ಮತ್ತೆ ಮೇ ಮಂತ್ ಏನೈತ್ಲಾ ಈ ಟೈಮ್ ಒಳಗ್ ನೀವ್ ಏನ್ ಮಾಡ್ಬೇಕಂದ್ರೆ ಏನೇನ್ ಓದಿರ್ಲಾ ಈ ಟೈಮ್ ಒಳಗ ನೀವು ಮೇನ್ಸ್ ಏನು ಟಚ್ ಮಾಡಕ್ ಹೋಗ್ಬೇಡ್ರಿ. ಆಪ್ಷನಲ್ ಆಗಿರ್ಬೋದು, ಎಥಿಕ್ಸ್ ಆಗಿರ್ಬೋದು, ಆನ್ಸರ್ ರೈಟಿಂಗ್ ಆಗಿರ್ಬೋದು, ಇದನ್ನ ಯಾವ್ದನ್ನು ನೀವು ಏಪ್ರಿಲ್ ಮೇ ಮಂತ್ ಒಳಗ ಮಾಡಕ್ ಹೋಗ್ಬೇಡ್ರಿ. ಏಪ್ರಿಲ್ ಮೇ ಮಂತ್ ಒಳಗ್ ಏನೇನ್ ಓದಿರ್ಲಾ ಅದ್ರದ್ದು ರಿವಿಷನ್ ಮಾಡ್ಕೊಳ್ರಿ. 1 ಇಯರ್ ಕರೆಂಟ್ ಅಫೇರ್ಸ್ ಏನ್ ಓದಿರ್ತೀರಿ ಅದನ್ನ ಕವರ್ ಮಾಡ್ಕೊಳ್ರಿ. ಅಥವಾ ಕೋಚಿಂಗ್ ಹೊಂಟಿರಿ ಅಂತಂದ್ರೆ ನೀವು ಕ್ಲಾಸ್ ನೋಟ್ಸ್ ಆಗಿರ್ಬೋದು ಅದನ್ನ ಎಲ್ಲಾನು ರಿವಿಷನ್ ಮಾಡ್ಕೊಳ್ರಿ. ಅಂಡ್
ಸಿಸ್ಯಾಟ್ ಬಹಳ ವೀಕ್ ಇತ್ತು ಅಂತಂದ್ರೆ ನೀವು ಒಂದು 3 ಮಂತ್ಸ್ ಬಿಫೋರ್ ಅನ್ನ ಸಿಸ್ಯಾಟ್ ನ ನೀವು ಜಾಯಿನ್ ಆಗ್ಬಹುದು ಅಥವಾ ಕ್ಲಾಸಸ್ ಜಾಯಿನ್ ಆಗ್ಬಹುದು. ಇಲ್ಲ ಸಿಸ್ಯಾಟ್ ಓಕೆ ನಂದು ಐತಿ ಅಂತಂದಾಗ ನೀವು ಅಟ್ಲೀಸ್ಟ್ 2 ತಿಂಗಳಿಂದ ಆದ್ರೂ ನೀವು ಸಿಸ್ಯಾಟ್ ಮೇಲೆ ಒಂದು 2-3 ತಾಸು ಟೈಮ್ ನ ಹಾಕ್ರಿ. ಜೊತೆಗೆ ಟೆಸ್ಟ್ ಸೀರೀಸ್ ಅಂತೂ ನೀವು ಜಾಯಿನ್ ಆಗ್ಲೇಬೇಕು. ಯಾವ್ದಾರ ಒಂದು ಟೆಸ್ಟ್ ಸೀರೀಸ್ ನ ಜಾಯಿನ್ ಆಗ್ರಿ. ಸೊ UPSC ಪರೀಕ್ಷೆಗೆ ಏನೈತ್ಲಾ ನೀವು ಪ್ರಿಲಿಮ್ಸ್ ಮೇನ್ಸ್ ನ ಅಟ್ ಅ ಟೈಮ್ ಇಂಟಿಗ್ರೇಟೆಡ್ ಆಗಿ ಪ್ರಿಪೇರ್ ಮಾಡಿದ್ರನ ನಿಮ್ಗ ಮೇನ್ಸ್ ದ ಟೈಮ್ ಒಳಗ ಹೆಲ್ಪ್ ಆಗ್ತೈತಿ. ಇನ್ನ ಸಿಸ್ಯಾಟ್ ಯಾರ್ದ ವೀಕ್ ಇದ್ರು ಸಿಸ್ಯಾಟ್ ಕರೆ ಸ್ವಲ್ಪ ಆದ್ರೂ ನೀವು ಫೋಕಸ್ ನ ಎಕ್ಸ್ಟ್ರಾ ಕೊಡಬೇಕ. ಯಾಕಂದ್ರೆ ಸಿಸ್ಯಾಟ್ ಫೇಲ್ ಆದ್ರಿ ಅಂತಂದ್ರೆ ನಿಮ್ದ ಪೇಪರ್ 1 ಅನ್ನು ಚೆಕ್ ಆಗಂಗಿಲ್ಲ. ಹಿಂಗಾಗಿ ಸಿಸ್ಯಾಟ್ ಮೇಲೆ ಫೋಕಸ್ ಕೊಡ್ರಿ. ಲಾಸ್ಟ್ ಏನ್ ಏಪ್ರಿಲ್ ಮೇ ಇರ್ತೈತ್ಲಾ ಅಲ್ಲಿ ಏನಿದ್ರು ಬರೀ ರಿವಿಷನ್, ಪ್ರಾಕ್ಟೀಸ್, ಟೆಸ್ಟ್ ಸೀರೀಸ್ ಇಷ್ಟನ್ನ ನೀವು ಮಾಡ್ಬೇಕಾಗ್ತೈತಿ. ಸೊ ಲಾಸ್ಟ್ ಏಪ್ರಿಲ್ ಮೇ ಮಂತ್ ಒಳಗ ನೀವು ಯಾವ್ದೇ ಕಾರಣಕ್ಕೂ ಹೊಸ ಸಬ್ಜೆಕ್ಟ್ ಗಳನ್ನ ಆಪ್ಷನಲ್ ಆಗಿರ್ಬೋದು ಮೇನ್ಸ್ ಅದೇನು ಟಚ್ ಮಾಡಕ್ ಹೋಗ್ಬೇಡ್ರಿ. ಪೂರ್ತಿ ಟೈಮ್ ನ ಪ್ರಿಲಿಮ್ಸ್ ಗೆ ಕೊಡ್ರಿ. ಏನಿದ್ರು ರಿವಿಷನ್, ಪ್ರಾಕ್ಟೀಸ್, ಕರೆಂಟ್ ಅಫೇರ್ಸ್ ಫೋಕಸ್, ಸಿಸ್ಯಾಟ್ ಇಷ್ಟನ್ನ ಮಾಡ್ಕೊಳ್ರಿ. ಇನ್ನ ಕರೆಂಟ್ ಅಫೇರ್ಸ್ ಸಲುವಾಗಿ ಹೇಳುದಾತಂದ್ರ 1 ಮಂತ್ಲಿ ಮ್ಯಾಗಝಿನ್ ನ ಓದ್ರಿ, ಡೈಲಿ 1 ನ್ಯೂಸ್ ಪೇಪರ್ ಓದ್ರಿ. ಇನ್ನ ನ್ಯೂಸ್ ಪೇಪರ್ ಓದಾಕ್ ಟೈಮ್ ಅನ್ನ ಇಲ್ಲ, ವರ್ಕಿಂಗ್ ಅದೇವಿ ಅಂದಾಗ ನ್ಯೂಸ್ ಪೇಪರ್ ದ ನೋಟ್ಸ್ ಗಳು ನಿಮಗ ಸಿಗ್ತಿರ್ತಾವ. ಆ ನೋಟ್ಸ್ ನ ನೀವು ಓದ್ಕೊಂಡ್ರು ಇನಫ್ ಅದ. ಯಾವಾಗ ನಿಮ್ ಕಡೆ ಟೈಮ್ ಇಲ್ಲ ಅಂದಾಗ ಮೇನ್ಸ್ ಸಲುವಾಗಿ ನೀವು ನ್ಯೂಸ್ ಪೇಪರ್ ನ ಓದ್ಕೋಬೇಕಾಗ್ತೈತಿ ಮೇನ್ಸ್ ಟೈಮ್ ಒಳಗ, ಅಟ್ಲೀಸ್ಟ್ ಮೇನ್ಸ್ ಇಂಟರ್ವ್ಯೂ ಒಳಗ. ಇನ್ನ ಆಪ್ಷನಲ್ ದ ಸ್ವಲ್ಪ ನೀವು ಪ್ರಿಲಿಮ್ಸ್ ಟೈಮ್ ಒಳಗ ಕವರ್ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗ್ ಜಾಸ್ತಿ ಬರ್ಡನ್ ಆಗಂಗಿಲ್ಲ. ಹಿಂಗಾಗಿ ಆಪ್ಷನಲ್ ಸ್ವಲ್ಪ ಫೋಕಸ್ ನ ನೀವು ಕೊಟ್ಕೋಬೇಕಾಗ್ತೈತಿ ಪ್ರಿಲಿಮ್ಸ್ ಟೈಮ್ ಒಳಗ. ಸಿಸ್ಯಾಟ್ ಯಾರ್ದೆಲ್ಲ ವೀಕ್ ಐತ್ಲಾ ಅವ್ರು ಸ್ವಲ್ಪ ಜಾಸ್ತಿ ಎಫರ್ಟ್ ನ ಹಾಕ್ರಿ. ಯಾಕಂದ್ರೆ ಸಿಸ್ಯಾಟ್ ನಿಮ್ದ ಫೇಲ್ ಆದ್ರ ಕ್ವಾಲಿಫೈ ಆಗ್ಲಿಲ್ಲ ಅಂದ್ರ ಪೇಪರ್ 1 ಚೆಕ್ ಆಗಂಗಿಲ್ಲ. ಸೊ ಈ ತರ ನಿಮ್ದೊಂದ 2025 ಒಂದ ಸ್ಟ್ರಾಟಜಿನ ರೆಡಿ ಮಾಡ್ಕೊಳ್ರಿ, ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ರಿ. ಅಂಡ್ ಮಿನಿಮಮ್ 8 ಅವರ್ಸ್ ಸ್ಟಡಿ ಅಂತೂ ಮಾಡಿದಾಗ ಪೂರಾ ಸಿಲೆಬಸ್ ಕವರ್ ಆಗ್ತೈತಿ. ವರ್ಕಿಂಗ್ ಇದ್ರಿ ಅಂದ್ರೆ ಅಟ್ಲೀಸ್ಟ್ 6 ಅವರ್ ಅಥವಾ 5 ಅವರ್ಸ್ ಆದ್ರೂ ನೀವು ಸ್ಟಡಿ ಮಾಡ್ಬೇಕಾಗ್ತೈತಿ. ಏನೋ ಡೌಟ್ ಇದ್ರು 2025 ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಬಗ್ಗೆ ಕಮೆಂಟ್ ಮಾಡಬಹುದು ನೀವು. ನೆಕ್ಸ್ಟ್ ವಿಡಿಯೋ ಒಳಗ ಸಿಗೋಣ. ಥ್ಯಾಂಕ್ ಯು.